ಕಳೆದ ಮಾರ್ಚ್ ತಿಂಗಳಿನಲ್ಲಿ ಮೈಸೂರಿನ ಟ್ರಾಫಿಕ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಏನು ಟ್ರಾಫಿಕ್ ಸಿಗ್ನಲ್ ಹೊಸದಾಗಿ ಅಳವಡಿಸಿದ್ರಿಂದ ನಾಗರಿಕರಿಗೆ ಏನು ತೊಂದರೆ ಆಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಮಾಹಿತಿಯನ್ನು ಕೋರಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಂದರೆ ಮೈಸೂರು ಪೊಲೀಸ್ ಕಮಿಷನರ್ ಅವರ ಕಚೇರಿ ಮತ್ತು DCP ಅವರ ಕಚೇರಿಯಿಂದ ಮಾಹಿತಿಯನ್ನು ಕೊಟ್ಟಿದ್ರು. ನಮ್ಮ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಆ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿದ ನಂತರ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ಮೈಸೂರಿನಲ್ಲಿ ಹಾಗೂ ಬೇರೆ ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಒಂದು ನಮಗೆ ಆ ಸಂದರ್ಭದಲ್ಲಿ ಕಾಡಿದ್ದೇನೆಂದರೆ, ಇಷ್ಟು ದೊಡ್ಡ ಮೈಸೂರು ಮಹಾನಗರದಲ್ಲಿ ಅನೇಕ ಸರ್ಕಲ್ಗಳಲ್ಲಿ ಹೊಸದಾಗಿ ಸಿಗ್ನಲ್ ಅಳವಡಿಸಿದ್ರು ಕೂಡ ಅದು ಮೈಸೂರು ನಗರದ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಾಹಿತಿನೇ ಇಲ್ಲ ಅಂತ ಕೊಟ್ರಲ್ಲ ಅನ್ನುವಂಥ ಒಂದು ಆಶ್ಚರ್ಯ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕೋರಿ ಮತ್ತೆ ಕಮಿಷನರ್ ಅವರಿಗೆ ಫಸ್ಟ್ ಅಪೀಲನ್ನು RTI ಕಾಯ್ದೆ ಅಡಿಯಲ್ಲಿ ಮೊದಲನೇ ಅಪೀಲನ್ನು ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ನಾನು ಸಲ್ಲಿಸ್ತೇನೆ. ತದನಂತರ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರು ಕಚೇರಿಗೂ ಕೂಡ ಬೆಂಗಳೂರು ಕರ್ನಾಟಕ ರಾಜ್ಯದ ಮುಖ್ಯಸ್ಥರು ಪೊಲೀಸ್ ಇಲಾಖೆ ಇವ್ರಿಗೂ ಕೂಡ ನಾನು ಒಂದು RTI ಅರ್ಜಿಯನ್ನು ಹಾಕ್ತೇನೆ. ಎರಡೂ ಕಡೆ ಅರ್ಜಿಯನ್ನು ಹಾಕಿದ ನಂತರ ಇಲ್ಲಿ RTI ಫಸ್ಟ್ ಅಪೀಲ್ನ ಹಾಕಿದ ನಂತರ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ 1.5 ತಿಂಗಳ ನಂತರ ಮಾಹಿತಿ ಬಂತು. ನನಗೆ ಮಾಹಿತಿಯನ್ನು ನೋಡಿದ ನಂತರ ನಮಗೆ ಆಶ್ಚರ್ಯ ಆಗಿದ್ದು, ಮೈಸೂರು ನಗರದಲ್ಲಿ 8,25,18,487 ರೂಪಾಯಿಗಳನ್ನು 50 ಸರ್ಕಲ್ಗಳಲ್ಲಿ ಸಿಗ್ನಲ್ ಅಳವಡಿಕೆಗೆ ವ್ಯಯ ಮಾಡಿದ್ದೀವಿ ಅಂಥೇಳಿ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯ ಜೊತೆಗೆ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಯಾವ ಕಂಪನಿಗೆ ಇದು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಕ್ಕೆ ಹೋದಾಗ ಡೆಲ್ಲಿ ಬೇಸ್ಡ್ ಒಂದು ಕಂಪನಿ ಮೆಸಸ್ ಓಮ್ನಿಯಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿಗೆ ಇದು ಬಿಡ್ ಆಗಿದೆ. ಈ ಹರಾಜು ಮುಖಾಂತರ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಗೌರ್ಮೆಂಟಿಂದ ಟೆಂಡರ್ ಆಗಿದೆ ಅಂತ, ಟೆಂಡರ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಂತರ ಕೊನೆಯಲ್ಲಿ ಲಾಸ್ಟ್ ಪೇಜಲ್ಲಿ ಒಂದು ಕೊಟ್ಟಿದ್ದೀನಿ ನಾನು, DGP ಅವರ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ನೀಡಿರುವಂಥ ಮಾಹಿತಿಯನ್ನು ತಮಗೆ ಕೊಡ್ತೀನಿ. ತಾವು ಒಂದು ಸ್ವಲ್ಪ ಅಲ್ಲಿ ನೋಡಿದ್ರೆ ಅವರು ಹೇಳ್ತಾರೆ, ಈ ಕಚೇರಿಯಿಂದ ಆಹ್ವಾನಿಸಬೇಕೆಂದು ಪೊಲೀಸ್ ಆಯುಕ್ತರು ಮೈಸೂರು ನಗರ ಅವರವರು ಕೋರಿ ಸಲ್ಲಿಸಿದ ಪತ್ರದನ್ವಯ ಈ ಕಚೇರಿಯಿಂದ ಟೆಂಡರ್ ಸಂಖ್ಯೆ KSP 2425 IND 0265 ಡೇಟೆಡ್ 18/1/2025 ಟೆಂಡರ್ ಆಹ್ವಾನಿಸಿದೀವಿ ಅಂತ. ಅಂದರೆ ಮೈಸೂರು ನಗರದ ಪೊಲೀಸ್ ಆಯುಕ್ತರೇ ಪತ್ರವನ್ನು ಬರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಹಾರಗಳನ್ನು ಕೂಡ ಮಾಡಿದ್ದಾರೆ. ಆದರೆ ನಾವು ಮಾಹಿತಿ ಹಕ್ಕಿಯಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಕಚೇರಿಯಲ್ಲಿ ಮಾಹಿತಿ ಲಭ್ಯವಿಲ್ಲ ಅಂತ ನೀಡಿದ್ದು ಏನಕ್ಕೇನು ಅಂತ ಪ್ರಶ್ನೆ ಕಾಡ್ತದೆ. ಇದಾದ ಮೇಲೆ ನಮ್ಗೆ ಅನುಮಾನ ಉಟ್ಕೊಳ್ಳೋದೇನೆಂದ್ರೆ, ಪೊಲೀಸ್ ಕಚೇರಿಯಲ್ಲಿ ಕೂಡ ಸುಳ್ಳು ಮಾಹಿತಿಯನ್ನು ನಾಗರಿಕರಿಗೆ ಯಾಕೆ ನೀಡಲಾಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ನಮ್ಮ ಕಚೇರಿಯಲ್ಲಿ ಮಾಹಿತಿನೇ ಲಭ್ಯ ಇಲ್ಲ ಅಂತ ಕೊಟ್ಟರು ಮೊದಲು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ. ಹೌದೌದು, ಇದೆ ಸರ್, ಇಲ್ಲ ಅಂತಲ್ಲ. ನೀವು ಪ್ರಪೋಸಲ್ಲೇ ಕಳಿಸ್ತೇನೆ ಮಾಡಕ್ ಬರೋದಿಲ್ಲ ಅವರು. ನಾವು ಕೇಳಿರೋದೇನು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದೆ ನಿಮ್ಮ ಕಚೇರಿಯಲ್ಲಿ ಮಾಹಿತಿ ಕೊಡಿ ಅಂತಾಗ ಮಾಹಿತಿನೇ ಇಲ್ಲ ಅಂತ ಕೊಟ್ಟಿದ್ದು ಸುಳ್ಳು ಮಾಹಿತಿಯನ್ನ ನಾಗರಿಕರಿಗೆ ಕೊಟ್ಟಿದ್ದಾಗ್ತದೆ. ಅದಾದ ಮೇಲೆ ನಮಗೆ ಯಾಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅಂದಾಗ ನಮಗೆ ಇಲ್ಲಿ ಒಟ್ಟಾರೆ ವೆಚ್ಚವಾಗಿರುವಂಥ ಹಣ ಏನಿದೆ 8,25,00,000 ಅಂದರೆ ಹತ್ತತ್ರ 8.5 ಕೋಟಿ ರೂಪಾಯಿಗಳು 50 ಸರ್ಕಲ್ಗಳಿಗೆ ಮಾಡಿರುವಂಥದ್ದು ಬಗ್ಗೆ
ಇದು ಒಂದು ತೆರಿಗೆದಾರರ ಹಣ ದುರುಪಯೋಗ ಆಗಿದೆಯೇನೋ ಅನ್ನುವಂಥ ಅನುಮಾನ ನಮಗೆ ಕಾಡ್ತದೆ. ಯಾಕಂದರೆ ಮಾನ್ಯ ಗೃಹ ಸಚಿವರು ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ಮಾತಾಡ್ತಾ ಸಾರ್ವಜನಿಕರ ತೆರಿಗೆ ಹಣ 1 ರೂಪಾಯಿ ಕೂಡ ಪೋಲಾಗಬಾರ್ದು, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಮಾತನ್ನ ಸಾರ್ವಜನಿಕವಾಗಿ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವರ ಮಾತನ್ನ ಈ ಸಂದರ್ಭದಲ್ಲಿ ನಾನು ವೆಲ್ಕಮ್ ಮಾಡ್ತೇನೆ. ಅದಕ್ಕೆ ಮಾನ್ಯ ಗೃಹ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಬಹಿರಂಗ ಪತ್ರವನ್ನು ಬರಿತಾ ಇದ್ದೇನೆ. ಮೈಸೂರಿನಲ್ಲಿ ತೆರಿಗೆದಾರರ ಹಣ ಏನಿದೆ 8.5 ಕೋಟಿಗೂ ಅಧಿಕ ಹಣ ವ್ಯಯ ಮಾಡಿ ಒಂದು IRC ಗೈಡ್ಲೈನ್ನ ಪ್ರಕಾರ ನಾವು ಸಿಗ್ನಲ್ ಲೈಟನ್ನು ಅಳವಡಿಸಬೇಕಾಗ್ತದೆ. ಯಾವುದೇ ವೈಜ್ಞಾನಿಕ ವರದಿಯನ್ನು ಕೂಡ ತೆಗೆದುಕೊಳ್ಳದೇನೆ ಅವ್ರು ಕೊಟ್ಟರ ಪ್ರಕಾರನೇ ಏನು ಒಂದು ಸಿಗ್ನಲ್ ಲೈಟ್ನ ಅಳವಡಿಸಬೇಕಾದಂಥ ಸಂದರ್ಭದಲ್ಲಿ ಟ್ರಾಫಿಕ್ ವಾಲ್ಯೂಮ್ ಸರ್ವೆ ರಿಪೋರ್ಟ್ ಬೇಕಾಗ್ತದೆ, ಪೆಡಸ್ಟ್ರಿಯನ್ ಕೌಂಟ್ ಸ್ಟಡಿ ರಿಪೋರ್ಟ್ ಬೇಕಾಗ್ತದೆ, ಕ್ಯೂ ಲೆಂತ್ ಅನಾಲಿಸಿಸ್ ರಿಪೋರ್ಟ್ ಬೇಕಾಗ್ತದೆ, ಡಿಲೇ ಅನಾಲಿಸಿಸ್ ರಿಪೋರ್ಟ್ ಬೇಕಾಗ್ತದೆ, ರೋಡ್ ಜಿಯಾಮೆಟ್ರಿ ಸ್ಟಡಿ ರಿಪೋರ್ಟ್ ಬೇಕಾಗ್ತದೆ, ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಬೇಕಾಗ್ತದೆ, ಸಿಗ್ನಲ್ ವಾರೆಂಟ್ ಅನಾಲಿಸಿಸ್ ರಿಪೋರ್ಟ್ ಬೇಕಾಗ್ತದೆ, IRC ಕಾಂಪ್ಲೈನ್ಸ್ ರಿಪೋರ್ಟ್ ಬೇಕಾಗ್ತದೆ, ಟ್ರಾಫಿಕ್ ಎಂಜಿನಿಯರಿಂಗ್ ಸ್ಟಡಿ ರಿಪೋರ್ಟ್ ಬೇಕಾಗ್ತದೆ, ಜಂಕ್ಷನ್ ವೈಸ್ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಬೇಕಾಗ್ತದೆ. ಇವೆಲ್ಲವೂ ಬಂದ ನಂತರ ಮತ್ತು ಸಾರ್ವಜನಿಕರ ನಡುವೆ ಚರ್ಚೆಯನ್ನ ಮಾಡಿ ಸಾರ್ವಜನಿಕರಿಗೆ ಗಮನಕ್ಕೆ ತಂದುಕೊಂಡು ಸಾರ್ವಜನಿಕರ ಗಮನಕ್ಕೆ ತಂದ ನಂತರ ಈ ರಿಪೋರ್ಟ್ ಎಲ್ಲ ಬಂದ ಮೇಲೆ ಸಿಗ್ನಲ್ ಲೈಟ್ನ ಅಳವಡಿಸಬೇಕು. ಇದು IRC ಗೈಡ್ಲೈನು. ಆದರೆ ಯಾವುದನ್ನು ಕೂಡ ಮಾಡ್ದೇನೆ ತರಾತುರಿಯಲ್ಲಿ ಟೆಂಡರ್ನ ಕರೆದು ಸಾರ್ವಜನಿಕರಿಗೂ ಮಾಹಿತಿಯನ್ನು ಕೊಡದೆ ಸರ್ಕಲ್ಗಳ ಅಳವಡಿಸಿ ಇವತ್ತು ನಾಗರಿಕರಿಗೆ ತೊಂದರೆ ಆಗುವಂಥ ಕೆಲಸವನ್ನ ಇವತ್ತು ಇಲಾಖೆ ಮಾಡಿದೆ. ಆ ಟೆಂಡರ್ನಲ್ಲಿ ನಾವು ಕೇಳಿದಂಥ ಮಾಹಿತಿಯಲ್ಲಿ ಏನೇನು ಮಾಡಬೇಕಾಗಿತ್ತು ಅಂತ ಕೇಳಿದಾಗ ವೆಹಿಕಲ್ ಆಕ್ಚುಯೇಟೆಡ್ ಸಿಗ್ನಲ್ಸ್ ಸಿಸ್ಟಮ್ ಅಳವಡಿಸಬೇಕಾಗಿರುತ್ತದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ TMC ಸ್ಥಾಪಿಸಬೇಕಾಗಿರುತ್ತದೆ, ಸಿಮ್ಯುಲೇಷನ್ ಸಾಫ್ಟ್ವೇರ್ ಬಳಸಿ ಸಿಗ್ನಲ್ ಆಪ್ಟಿಮೈಸೇಷನ್ ಮಾಡಬೇಕಾಗಿರುತ್ತದೆ, ಟ್ರಾಫಿಕ್ ಸಿಗ್ನಲ್ ಆಪ್ಟಿಮೈಸೇಷನ್ ರಿಪೋರ್ಟ್ಸ್ ಪ್ರತಿ ತಿಂಗಳು ಸಲ್ಲಿಸಬೇಕಾಗಿರುತ್ತದೆ, ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟಿಂಗ್ UAT ನಡೆಸಬೇಕಾಗಿರುತ್ತದೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಡ್ಡಾಯವಾಗಿರುತ್ತದೆ, ಪರ್ಫಾರ್ಮೆನ್ಸ್ ರಿವ್ಯೂ ಹಾಗೂ ಟ್ರಾಫಿಕ್ ಅನಾಲಿಸಿಸ್ ನಡೆಸಬೇಕಾಗಿರುತ್ತದೆ ಅಂತ. ಇದ್ಯಾವುದನ್ನು ಕೂಡ ಮಾಡ್ದೇನೆ ಏಕಾಏಕಿ ಟೆಂಡರ್ನ ಕರೆದು ಇವತ್ತು ಮೈಸೂರು ನಗರದಲ್ಲಿ ನಾಗರಿಕರಿಗೆ ತೊಂದರೆಯನ್ನ ಮಾಡಿದ್ದಾರೆ. ನಾವು ಟ್ರಾಫಿಕ್ ಸಿಗ್ನಲ್ ಅನ್ನು ಅಳವಡಿಸೋದಕ್ಕೆ ನಮ್ಮ ವಿರೋಧ ಏನಿಲ್ಲ. ಎಲ್ಲಿ ಟ್ರಾಫಿಕ್ ಸಿಗ್ನಲ್ ಅಗತ್ಯತೆ ಇದೆ, ಅವಶ್ಯಕತೆ ಇದ್ದ ಕಡೆ ಮಾತ್ರ ಮಾಡಿ. ಯಾವುದ್ಯಾವುದೋ ಕಡೆ ರಿಂಗ್ ರೋಡಲ್ಲಿ ಒಳಗಡೆ ನಾಗರಿಕರು ಇರುವಂಥ ವಸತಿ ವಲಯದಲ್ಲಿ ಕೂಡ ಸಿಗ್ನಲ್ ಹಾಕೊಂಡು ವೆಹಿಕಲ್ ಮೂವ್ಮೆಂಟ್ಸೇ ಇರಲ್ಲ, ಅಲ್ಲೂ ಕೂಡ ಸಿಗ್ನಲ್ ಹಾಕುವಂಥದ್ದು ಏನು ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಆದ್ರಿಂದ ಒಟ್ಟಾರೆ ಈ ಒಂದು ಗಮನಿಸಿರೋದ್ರಿಂದ ಮಾನ್ಯ ಗೃಹ ಸಚಿವರಿಗೆ ನಾನು ಬರೆದಂಥ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿದ್ದೇನೆ. ನಾನು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ಹಿತಾಸಕ್ತಿಯ ವಿಷಯವೆಂದು ಪರಿಗಣಿಸಿ ಹಿರಿಯ ಟ್ರಾಫಿಕ್ ಎಂಜಿನಿಯರಿಂಗ್ ತಜ್ಞರು, ಭಾರತೀಯ ರಸ್ತೆ ಕಾಂಗ್ರೆಸ್ ತಜ್ಞರು ಹಾಗೂ ಸ್ವತಂತ್ರ ತನಿಖಾ ಅಧಿಕಾರಿಗಳನ್ನು ಒಳಗೊಂಡ ತಾಂತ್ರಿಕ ಸಮಿತಿಯ ಮೂಲಕ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಮೈಸೂರಿನಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಪತ್ರ ಮುಖೇನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸರ್ಕಾರ ಕರೆದಿದೆ. ಹೌದು, ಅಲ್ಲೇ ನೋಡಿ ಲೆಟರ್ ಕೊಟ್ಟಿದ್ದೀನಿ ನಾನು. ಮೈಸೂರು ನಗರದಿಂದ ಪ್ರಪೋಸಲ್ ಹೋದ್ಮೇಲೆನೆ ಮಾಡಿರುವಂಥದ್ದು ಹೋಗಿದೆ. ಹೌದೌದು. ಭ್ರಷ್ಟಾಚಾರ ಅಂತ ಎಲ್ಲೂ ಹೇಳೇ ಇಲ್ವಲ್ಲ. ಎಲ್ಲಿ ಹೇಳಿದ್ದೀನಿ ನಾನು ಭ್ರಷ್ಟಾಚಾರ ಅಂತ? ಸಾರ್ವಜನಿಕ ತೆರಿಗೆ ಹಣೆಯ ದುರುಪಯೋಗ ಅಂತ ಹೇಳಿದ್ದೀನಿ ನಾನು. IRC ಕಾಂಪ್ಲೈನ್ಸ್ ರಿಪೋರ್ಟ್ ಮಾಡಿ ಅವಶ್ಯಕತೆ ಇದ್ರೆ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಭ್ರಷ್ಟಾಚಾರ ಅಂತ ನಾನು ಹೇಳೇ ಇಲ್ವಲ್ಲ, ನೀವೇ ಹೇಳ್ತಾ ಇದ್ದೀರಾ ಭ್ರಷ್ಟಾಚಾರ ಅಂತ. ಹೌದು ಹೌದು ಹೌದು, ದಟ್ ಈಸ್ ಅಗತ್ಯತೆ ಇಲ್ಲ ಅಂತ. ಹೌದು, ಆಗಿದೆ, ತಪ್ಪು ಮಾಡಿರೋದು ಅಂತ ಹೇಳ್ತಾ ಇರೋದು. ನಿಮ್ಗೆ ಅವಶ್ಯಕತೆ ಇದ್ದ ಕಡೆ ಮಾತ್ರ ತೆರಿಗೆ ಹಣವನ್ನು ಉಪಯೋಗಿಸಿ, ಅವಶ್ಯಕತೆ ಇಲ್ಲದೆ ಹೋದ್ರೂ ಬೇಕಾಗಿಲ್ಲ. ಹಿಂದೆ ಇದ್ದಂತ ಸಚಿವರು
ನಾನು ಪಬ್ಲಿಕ್ ಸರ್, ತೊಂದರೆ ಆಗ್ತಾ ಇದೆ ನಾನು ಹೇಳ್ತಾರೆ, ನಾನು ಪಬ್ಲಿಕ್ ಅಲ್ವಾ? ಪಬ್ಲಿಕ್ ಅನ್ನು ಹೋಗಿ ಕೇಳಿ ಮಾತಾಡಿಸಿ, ಜನರನ್ನ ಅರ್ಥ ಆಗ್ತದೆ. ಐ ಆಮ್ ಆಲ್ಸೋ ಪಬ್ಲಿಕ್, ಒಬ್ಬ ಜವಾಬ್ದಾರಿಯುತ ನಾಗರಿಕ ನಾನು. ಮತ್ತೆ ಪಬ್ಲಿಕ್ ಕೇಳ್ತಾ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಒನ್ ವಾಯ್ಸ್ ಅಲ್ಲ ಸರ್, ಜನರು ಕೇಳಿ ನೀವು. ಸರ್, ಅನ್ಯಾಯ ಆದಾಗ ಪ್ರತಿಯೊಬ್ಬ ನಾಗರಿಕ ಕೂಡ ಒಬ್ಬ ಮಾತಾಡ್ದ ಅಂತೇಳಿ ಪ್ರಾಜೆಕ್ಟು ಇಲ್ಲಿ ಲೀಗಲ್ ಅಂತ ಹೇಳಕ್ಕಾಗಲ್ಲ ನಾವು. ಯಾವನಿಗೆ ಸಮಾಜದಲ್ಲಿ ಜವಾಬ್ದಾರಿ ಇರ್ತದೆ ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು. ಇಡೀ ಮೈಸೂರು ನಗರದಲ್ಲಿ ಜನತೆಗೆ ತೊಂದರೆ ಆಗ್ತಾ ಇದೆ, ಅದರ ಧ್ವನಿಯಾಗಿ ನಾವು ಬಂದು ಇಲ್ಲಿ ಹೇಳ್ತಾ ಇದ್ದೀವಿ. ಸರ್, ಒಂದು ನಿಮಿಷ ಸರ್. ಸರ್, ಒಂದು ನಿಮಿಷ. ಒಂದು ತಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಇವತ್ತು ಸಿಗ್ನಲ್ ಲೈಟ್ನ ಅಳವಡಿಸಿದಾಗ ಅದರ ಲೈಫ್ ಏನು? ಒಂದು ಇನ್ಸ್ಟ್ರೂಮೆಂಟ್ ಆಗ್ತಿರಲ್ಲ ನೀವು, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ನ ಲೈಫ್ ಏನು? ಮುಂದೊಂದು ದಿನ ಇನ್ನು 5 ವರ್ಷ ಆದ್ಮೇಲೆ ಬೇಕು ಅನ್ನೋದಾದ್ರೆ ಇವತ್ತು ಆ ಇನ್ಸ್ಟ್ರೂಮೆಂಟ್ನ ಅಳವಡಿಸಿದ್ರೆ ಅದರ ಲೈಫ್ ಏನು? ಬಾಳ್ಕೆ ಬರ್ತದ ಅಲ್ಲಿ ತನಕ? ಅದರ ಅರ್ಥ ಏನು? ವಿ ಆರ್ ಮಿಸ್ಯೂಸಿಂಗ್ ದಿ ಅಮೌಂಟ್ ಅಂತ ಆಗ್ಲಿಲ್ವಾ? ಇನ್ನು 5 ವರ್ಷಕ್ಕೆ ಬೇಕಾಗಬಹುದು, ಆದ್ರೆ ಇವತ್ತು ಅಳವಡಿಸೋಂಥದ್ದು ಅಗತ್ಯತೆ ಏನಿತ್ತು? ಸರ್, ಯಾರು ವಿರೋಧ ಮಾಡ್ತಾ ಇಲ್ಲ ಸರ್. ಎಲ್ಲಿ ಜಂಕ್ಷನ್ ಇದೆ ಅಲ್ಲಾಕಿ. ಸರ್, ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಗೈಡ್ಲೈನ್ ಪ್ರಕಾರ ಮಾಡಿ, ಕಾನೂನು ಪ್ರಕಾರ ಮಾಡಿ. IRC ಗೈಡ್ಲೈನ್ ಇದೆ. ನೀವು ಸಿಗ್ನಲ್ ಲೈಟ್ ಅಳವಡಿಸಿದಿರಿ, ಅಳವಡಿಸ್ಬಿಟ್ಟು ಬಿಡೋದಲ್ಲ. ಅಲ್ಲಿ ಜಿಬ್ರಾ, ಹೌದು, ಅದನ್ನು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಮತ್ತೆ ಒಂದು ಸಿಗ್ನಲ್ ಲೈಟ್ ಅಳವಡಿಸಿದಾಗ 200 ಮೀಟರ್ ದೂರದಿಂದನೇ ರಿಫ್ಲೆಕ್ಟರ್ನ ಅಳವಡಿಸ್ಬೇಕು. ಸಿಗ್ನಲ್ ಲೈಟ್ ಅಲ್ಲಿ ಇದೆ ಅಂತ ಡಿವೈಡರ್ ಹಾಕಿರ್ತಾರೆ. ಡಿವೈಡರ್ಗೆ ರಿಫ್ಲೆಕ್ಟರ್ ಹಾಕ್ಲಿಲ್ಲ ಅಂದ್ರೆ ರಾತ್ರಿ ಹೊತ್ತು ಬಂದು ಡಿವೈಡರ್ ಹೊಡ್ಕೊಂಡು ಅಪಘಾತ ಆಗ್ತಾ ಇದೆ. ಮೊನ್ನೆ ಇಸ್ಕಾನ್ ಮುಂದೆ ಒಬ್ಬ ಕಾರ್ನವನು ಬಂದು ಏಕಾಏಕಿ ಡಿವೈಡರ್ ಹೊಡೆದ ಮಧ್ಯದಲ್ಲಿ. ಪರಿಣಾಮ ಏನಾಯ್ತು? ಅಲ್ಲಿ ಅಪಘಾತ ಆಯ್ತು. ಕಾರಣ ಏನು? ರಿಫ್ಲೆಕ್ಟರ್ ಹಾಕಿಲ್ಲ, ಡಿವೈಡರ್ ಹಾಕಿದ್ದಾರೆ. ಸಿಗ್ನಲ್ ಬಂದಾಗ ಡಿವೈಡ್ ಹಾಕ್ತಾರೆ. ಡಿವೈಡರ್ ಹಾಕಿದ್ದಾರೆ ಅನ್ನೋಂಥದ್ದು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕಲ್ಲ, ಸ್ಟಾಪ್ ಸಿಗ್ನಲ್ ಬೋರ್ಡ್ಗಳಿರ್ಬೇಕಲ್ಲ. ಇದು IRC ಗೈಡ್ಲೈನ್ ಇದೆ. ಒಂದು ಸಿಗ್ನಲ್ ಲೈಟ್ನ ಅಳವಡಿಸಬೇಕಾದಾಗ ಜೀಬ್ರಾ ಕ್ರಾಸ್ ಲೈನ್ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುರಕ್ಷತಾ ಕ್ರಮವನ್ನು ತೆಗೆದುಕೊಂಡು ಸಿಗ್ನಲ್ ಲೈಟ್ ಹಾಕಿ ಅಂತ ಹೇಳ್ತಾ ಇರೋದು ನಾವು. ಸಿಗ್ನಲ್ ಲೈಟ್ ಹಾಕೋದಿಕ್ಕೆ ನಮ್ದು ವಿರೋಧ ಇಲ್ಲ. ಯಾವ ಸಂದರ್ಭದಲ್ಲಿ ಹಾಕ್ಬೇಕು, ಕಾನೂನು ಪಾಲನೆ, ಡಿಪಾರ್ಟ್ಮೆಂಟ್ ಕಾನೂನು ಪಾಲನೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು. IRC ಗೈಡ್ಲೈನ್ ಪ್ರಕಾರ ಅಳವಡಿಸಿಲ್ಲ, ಇದರಿಂದ ತೊಂದರೆ ಆಗ್ತಾ ಇದೆ ಅಂತ, ಅಪಘಾತಗಳಾಗ್ತಾ ಇದಾವೆ. ರಿಫ್ಲೆಕ್ಟರ್ಸ್ ಹಾಕಿ, ಜೀಬ್ರಾ ಕ್ರಾಸಿಂಗ್ ಲೈನ್ ಹಾಕಿ, ಇವೆಲ್ಲವನ್ನು ಮಾಡಿ ನೀವು ಅಳವಡಿಸಿ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ, ಅವಶ್ಯಕತೆ ಇಲ್ಲದೆ ಹೋದ ಕಡೆ ಬೇಡ ಅಂತ. ಈಗ ಉದಾಹರಣೆ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಮಗೆ 2 ನಿಮಿಷಕ್ಕೆ ಹೋಗ್ತಾ ಇದ್ವು, ಇವಾಗ ಅರ್ಧ ಗಂಟೆ ಆದ್ರೂ ಹೋಗಕ್ಕಾಗಲ್ಲ. ಹೆಜ್ಜೆಜ್ಜೆಗೂ ಇಲ್ಲಿ ಮಾಡಿದಿರಿ, 100 ಮೀಟರ್ಸ್ಗೆ ಇನ್ನೊಂದು ಸಿಗ್ನಲ್ ಹಾಕಿದಿರಿ ನೀವು, ಇನ್ನೊಂದು 200 ಮೀಟರ್ಸ್ಗೆ ಇನ್ನೊಂದು ಸಿಗ್ನಲ್ ಹಾಕ್ತೀರಿ. ದಟ್ಸ್ ವೈ ವಿ ಆರ್ ಕ್ವಶನಿಂಗ್. ವಿ ಆರ್ ನಾಟ್ ಅಗೇನೆಸ್ಟ್ ಫಾರ್ ಇನ್ಸ್ಟಾಲಿಂಗ್ ದಿ ಸಿಗ್ನಲ್ ಲೈಟ್ಸ್. ದಟ್ ಇಸ್ ಅವರ್ ಕಂಟೆನ್ಷನ್. ಸರ್, ಇಟ್ಸ್ ಎ ಡಿಫರೆಂಟ್ ಇಶ್ಯೂ. ಸರ್, ಎಲ್ಲರೂ ಮಾಡಬೇಕಾಗ್ತದೆ. ನೀವು ಮಾಡಿ, ನೀವು ನಾಗರಿಕರಿದ್ದೀರಿ, ನೀವು ಕ್ವಶನ್ ಮಾಡಿ. ಇಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಸರ್, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಒಬ್ಬ ಜವಾಬ್ದಾರಿಯುತ ವಕೀಲನಾಗಿ ಕೂಡಕ್ಕೆ ರೆಡಿ ಇದ್ವಿ ಸರ್. ಒಂದು ನಿಮಿಷ ಹೇಳೋದು ಕೇಳಿ. ಒಂದೇನಂದ್ರೆ, ಮೊದಲು ಮಾಹಿತಿ ಬೇಕಲ್ವಾ? ಯಾವುದೇ ಒಂದು ನಿಮಿಷ ಸರ್, ಅದಕ್ಕೆ ಅಪೀಲ್ ಫೈಲ್ ಮಾಡಿದ್ದು. ಕಾನೂನು ಪ್ರಕಾರ ತಾವು ಅರ್ಥ ಮಾಡ್ಕೊಳ್ಬೇಕು. RTI ಅನ್ನೋದು ಕೂಡ ಕಾನೂನು ಹೋರಾಟನೇ. ನಾನೊಬ್ಬ ವಕೀಲನಾಗಿ, ಜವಾಬ್ದಾರಿಯುತ ವಕೀಲನಾಗಿ ಮೊದಲು RTI ಅರ್ಜಿಯನ್ನು ಸಲ್ಲಿಸ್ತೀನಿ, ಅದು ಕೂಡ ಕಾನೂನು ಹೋರಾಟ. ಅದಾದ್ಮೇಲೆ ಮಾಹಿತಿ ಕೊಡದೇ ಇರೋದ್ರಿಂದ ಅಪೀಲ್ ಫೈಲ್ ಮಾಡ್ತೀನಿ, ಅದು ಕೂಡ ಕಾನೂನು ಹೋರಾಟನೇ. ಇನ್ಯಾವ ರೀತಿ ಕಾನೂನು ಹೋರಾಟವನ್ನು ಬಯಸ್ತಾ ಇದ್ದೀರಿ ನೀವು? ಈಗ ಮಾಹಿತಿ ಕೊಟ್ಟಿದ್ದಾರೆ, ಗೃಹ ಸಚಿವರಿಗೆ ಪತ್ರ ಬರೀತಾ ಇದ್ದೀನಿ ನಾನು, ಕ್ರಮ ತಗೊಳ್ಳಿ ಅಂತ.
ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಇನಿಷಿಯೇಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ಕ್ರಮ ವಹಿಸ್ತೀವಿ ನಾವು. ಹಂತವಾಗಿ ಮಾಡಬೇಕಾಗ್ತದೆ. ಸ್ಟ್ರೈಟ್ ಅವೇ ಐ ಆಮ್ ನಾಟ್ ಗೋಯಿಂಗ್ ಟು ಅಪ್ರೋಚ್ ಹೈಕೋರ್ಟ್ ಮಾಡಿ ಅಂತ ಮಾಹಿತಿ ಬೇಕಲ್ಲ. ಈಗ ಫಸ್ಟ್ ಮಾಹಿತಿನೇ ಕೊಡ್ಲಿಲ್ಲ ಅವರು. ಒಂದಂತೆ ಮುಂದಕ್ಕೆ ಹೋಗಿದ್ದೀವಿ. ಮಾಹಿತಿ ಹಕ್ಕು ಕಾಯ್ದೆಗೆ ವಿಜಯ ಸಿಕ್ಕಿದೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡಬೇಕಾದಂತ ಅನಿವಾರ್ಯ ಸ್ಥಿತಿ ಇವತ್ತು ಡಿಪಾರ್ಟ್ಮೆಂಟ್ಗೆ ಬಂತು. ಮಾಹಿತಿ ಕೊಟ್ಟಿದ್ದಾರೆ, DGP ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಪೊಲೀಸ್ ಇಲಾಖೆ ಯಾವ ಸುಳ್ಳು ಮಾಹಿತಿಯನ್ನು ಕೊಟ್ಟಿತ್ತು ಅನ್ನೋದು ಇವತ್ತು ಜಗಜ್ಜಾಹಿರಗೊಂಡಿದೆ. ಇದು ಕೂಡ ಕಾನೂನು ಹೋರಾಟನೇ, ನಿರಂತರವಾಗಿ ನಡೀತದೆ ಇದು.